ಈಗ ನಿಮಗೆ ಗೊತ್ತಿರೋಂಗೆ ಈಗೇನು ಸಣ್ಣ ಜಮೀನ್ದಾರರಿದ್ರು ಅವರುಗಳಿಗೆ ಸಾಲ ಸಿಕ್ಕಲು ಬಡ್ಡಿ ದರ ಜಾಸ್ತಿ ತಗೊಂಡು ಸಾಲ ಕೊಡ್ತಾರೆ. ಅದನ್ನ ಸಿಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಿರಿಯರು ಸಹಕಾರ ಕ್ಷೇತ್ರನ ಹುಟ್ಟಾಕಿ ಸಾಲ ಯಾವ ಥರ ಕೊಡಬೇಕು ರೈತರಿಗೆ ಅನ್ನೋದು. ಅಲ್ಲಿಂದ ಹೋಗಿ ವಿವಿಧ ಸಹಕಾರ ಸಂಸ್ಥೆಗಳು ಹುಟ್ಟಿದೆ. ನಿಮಗೆ ಗೊತ್ತಿರೋಂಗೆ ಈ ಸಹಕಾರ ಕ್ಷೇತ್ರ ಹುಟ್ಟಿದ್ದು ಸಮುದಾಯನ ಪೂರ್ತಿ ಮೇಲಕ್ಕೆ, ಅಂದರೆ ಪರಸ್ಪರ ನೀವುಗಳು ಒಬ್ಬೊಬ್ಬರನ್ನ ಮೇಲಕ್ಕೆತ್ತಲಿ, ಬರೀ ಒಂದು ಊರಲ್ಲಿ 2-3 ಜನ ಮೇಲಕ್ಕೊಳ್ಳೋದು ಬೇಡ, ಆರ್ಥಿಕವಾಗಿ ಎಲ್ಲರೂ ಒಟ್ಟಿಗೆ ಏಳಿಗೆ ಆಗಲಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಹಕಾರ ಕ್ಷೇತ್ರ ಹುಟ್ಟಿತ್ತು. ಹಾಗೆ ಈಗ ಏನಾಗಿದೆ ಅಂತ ನಿಮಗೆ ಗೊತ್ತಿರುವಂಥದ್ದು, ಸಹಕಾರ ಕ್ಷೇತ್ರದಲ್ಲಿ ವಿಜೇಂದ್ರ ಅವರು ಮಾತಾಡಬೇಕಾದ್ರೆ ಹೇಳಿದ್ರು, ಎಲ್ಲರೂ ಏನೇ ಈಗ ಸದಸ್ಯರಾಗಿರಲಿ ಷೇರುದಾರರಾಗಿರಲಿ ಜಮಾ ಖರ್ಚು ಮೀಟಿಂಗ್ ನಡಿಬೇಕಾದ್ರೆ ನೀವುಗಳೆಲ್ಲ ಪ್ರಶ್ನೆ ಕೇಳೋದು. ಸುಮ್ಮನೆ ಸಹಿ ಮಾಡ್ಬಿಟ್ಟು ಬಂದ್ಬಿಟ್ರೆ ಅದು ಸಾಲ ಇದೆ. ಪ್ರಶ್ನೆ ಕೇಳಿ ಹೆಂಗೆ ಯಾಕೆ ಈ ಸೆಕ್ರೆಟರಿಗಳು ಏನು ಬರ್ಕೊಡ್ತಾರೆ ಅದಕ್ಕೆ ನೀವುಗಳು ಕಣ್ಮುಚ್ಕೊಂಡು ಸೈನ್ ಮಾಡೋದು ಕರೆಕ್ಟಾಗಿ ಅದನ್ನು ಮಾಡಬೇಡಿ. ದಯವಿಟ್ಟು ಯಾಕೆ ಎಷ್ಟು ಖರ್ಚಾಯಿತು ಏನು ಅಂತ ದಯವಿಟ್ಟು ನೀವುಗಳು ಪ್ರಶ್ನೆ ಕೇಳೋದು. ಮತ್ತೆ ಸಹಕಾರ ಕ್ಷೇತ್ರ ಏನು ನೀವು ಹಾಲು ಡೈರಿ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು, ಎರಡರಲ್ಲೂ ನೀವು ಈಗ ಸ್ಟಾಕ್ ಎಷ್ಟೈತೆ ಅಂತ ವೆರಿಫೈ ಮಾಡ್ಬೋದು. ನೀವುಗಳು ಈಗ ಜನರ ಬಳಿಗೆ ಹೋಗಿ ವೇಳಿ ಸರಿನಾ ಇಲ್ವಾ ಇದನ್ನೆಲ್ಲ ವೆರಿಫೈ ಮಾಡಿದ್ರೆ ಮಾತ್ರ ನೀವುಗಳು ಸಹಕಾರ ಕ್ಷೇತ್ರನ ಈ ನಿಮ್ಮ ಗುರಿ ಏನಿರಬೇಕು, ಸಹಕಾರ ಕ್ಷೇತ್ರ ಸರಿ ಉಳಿಸ್ಬೇಕು. ಕೊನೆಗೆ ನೀವು ದುಡ್ಡನ್ನ ಸರ್ಕಾರಗಳಿರ್ತಾರೆ, ಪಾಲಕರಾಗಿರಲಿ ಅಥವಾ ರೈತರಾಗಿರಲಿ ಸಹಕಾರ ಸೊಸೈಟಿಗಳಲ್ಲಿ ನಮ್ಗೆ ಬರಬೇಕಾಗಿರೋದೇನು, ನಮ್ಗೆ ಬಂದಂಥ ಲಾಭದಲ್ಲಿ ನಾವುಗಳು ಎಲ್ಲ ಬೋನಸ್ಗಳನ್ನು ತಗೊಳ್ಳೋದು. ಬೋನಸ್ ಕೊಟ್ಟರೆ ಏನಾದರೂ ನಿಮ್ಮ ಆರ್ಥಿಕವಾಗಿ ನೀವು ಕಲಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರೋ ಈಗ ಸೊಸೈಟಿಗಳಲ್ಲಿ ಬರೀ ನಾವು ಎರಡೇ ಮಾಡೋದು. ಒಂದು ಸಾಲ ಕೊಡ್ತೀವಿ, ಅದಾದ ನಂತರ ಗೊಬ್ಬರನ ಮಾರಾಟ ಮಾಡ್ತೀವಿ. ಎರಡೇ ನಾವು ಕೊಡುವಂಥದ್ದು. ಆದರೆ ನಿಮ್ಗೆ ಗೊತ್ತು 231 ಸರ್ವಿಸಸ್ಗಳನ್ನು ನಾವು ಈ ಸೊಸೈಟಿಗಳು ಕೊಡ್ತೇವೆ. ನಿಮ್ಮಲ್ಲಿ ಆದಾಯ ಮೂಲಗಳನ್ನು ನೀವು ಜಾಸ್ತಿ ಹೆಚ್ಚಿಸ್ಕೊಂಡ್ರೆ ನಿಮ್ಮ ಸೊಸೈಟಿಗಳನ್ನು ಮೇಲೆತ್ತಕ್ಕೆ ಸಾಧ್ಯ. 231 ಅಪ್ರೂವ್ಡ್ ಲಿಸ್ಟ್ ಅಲ್ಲಿ ಇರುವಂಥದ್ದೇ 231 ಯಾರಾದ್ರೂ ನೋಡಿದ್ದೀವಿ? ಇಂಥದನ್ನ ದಯವಿಟ್ಟು ಆಲೋಚನೆ ಮಾಡಿ ಯಾವ ಥರ ನಾವು ಆರ್ಥಿಕವಾಗಿ ನಮ್ಮ ಆದಾಯದ ಮೂಲ ಯಾವ ಥರ ಕಂಡುಹಿಡ್ಕೋಬೇಕು. ಎಷ್ಟೊಂದು ಕಡೆ ಅಂಗಡಿ ಬಡಿಗೆಗಳು ಕಟ್ಟಿದ್ದೀವಿ, ಅದು ಸರಿ. ಆದರೆ ಬೇರೆ ಇನ್ನೂ ಅಡಿಷನಲ್ ಆಗಿ ಸರ್ವಿಸಸ್ ಕೊಡೋಕ್ಕೆ ಸರ್ಕಾರದಿಂದ ಅಪ್ರೂವಲ್ ಇರೋದ್ರಿಂದ ಅದನ್ನು ದಯವಿಟ್ಟು ಗಮನಿಸಿ ಅದನ್ನು ಆರ್ಥಿಕವಾಗಿ ನಾವು ಯಾವ ಥರ ಮೇಲೆ ಬರಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಗಮನಿಸಿ. ಆಮೇಲೆ ಈ ಡೆಪಾಸಿಟ್ಗಳು ನೀವು ಮಾಡ್ತಿದ್ದೀವಿ, ಈ ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಕೊಡ್ತಿರೋ ನಿಮಗೆ ಸಿಗೋಂಥದ್ದು 6ರಿಂದ 7% ಒಳಗೆ ನಿಮಗೆ ಬರುತ್ತೆ. ಆದರೆ ನೀವು ಸೊಸೈಟಿಗಳಲ್ಲಿ ಇಟ್ಟರೆ ಈಗ ನಾವು ನಿಮಗೆ ಮಾತಾಡಬೇಕು, ಸೊಸೈಟಿಗಳಿಟ್ಟರೆ 7% ನಿಮಗೆ ರಿಟರ್ನ್ಸ್ ಎಷ್ಟು ಪ್ರೈವೇಟ್ ಬ್ಯಾಂಕ್ಗಳಿಂದ ಜಾಸ್ತಿ ನಾವು ಕೊಡೋಕ್ಕೆ ಸಾಧ್ಯ. ಸೊ ಅದರಿಂದ ದಯವಿಟ್ಟು ನೀವು ಎಲ್ಲಿ ಬೇರೆ ಡೆಪಾಸಿಟ್ಗಳಿಗೆ ಇಡಬೇಡಿ. ಯಾರೋ ಪ್ರೈವೇಟ್ ಬ್ಯಾಂಕಲ್ಲಿ ಪ್ರೈವೇಟ್ ಅವ್ರ ಹತ್ರ ಹೋಗಿ ಇಟ್ಟರೆ ಒಂದು ದಿವಸ ಮುಚ್ಕೊಂಡು ಹೋದರೆ ಯಾರನ್ನು ಕೇಳ್ತೀವಿ ನಾವು? ಇಲ್ಲಿ ಸೊಸೈಟಿಗಳಲ್ಲಿ ಇಟ್ಟರೆ ನಿಮ್ಮದೇ ಇದು ಸೊಸೈಟಿ, ನಿಮ್ಗಳ ಜನರೇ ಕಟ್ಟಿರೋಂಥ ಸೊಸೈಟಿ. ಅದಕ್ಕೆ ದಯವಿಟ್ಟು ಅದರಲ್ಲಿ ನೀವು ಡೆಪಾಸಿಟ್ಗಳನ್ನ ಜಾಸ್ತಿ ಮಾಡಿ, ಡೆಪಾಸಿಟ್ ನೀವು ಇಟ್ಟರೆ ಈ ಬೇರೆ ಸರ್ವಿಸಸ್ ಏನೈತೆ ಅದನ್ನು ವಹಿವಾಟನ್ನು ಜಾಸ್ತಿ ಮಾಡೋಕ್ಕೆ ಸೊಸೈಟಿಗಳಿಗೆ ಅವಕಾಶ ಆಗುತ್ತೆ. ಸೊ ಅದನ್ನು ದಯವಿಟ್ಟು ಗಮನಿಸಿ ಮಾಡಬೇಕು. ಅದ್ರ ಜೊತೆಗೆ ನಾವು ಪ್ರಾಯೋಗಿಕವಾಗಿ ಒಂದಷ್ಟು ಕಡೆ ನಾವು ಚರ್ಚೆ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಸೊಸೈಟಿಗಳಲ್ಲಿ ನಾವೇನು ಹೇಳ್ತೀವಿ, ರೈತರಿಗೆ ಸಾಲ ಕೊಡ್ತೀವಿ, ಮುಂಚೆ ಹೇಳಿದಂಗೆ ಸಾಲ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ. ನಾವು ಯಾಕೆ ರೈತರು ಬೆಳೆದಿದ್ದನ್ನು ನಾವು ಯಾಕೆ ತಗೊಂಡು ನಾವು ಮಾರಾಟ ಮಾಡಬಾರ್ದು? ಈಗ ಒಂದೇನು ಬೆಂಬಲ ಬೆಲೆ ಅಂತ ಏನು ಕೇಳ್ತೀವಿ, ಸರ್ಕಾರಗಳ ಹತ್ರ ನಾವು ಕೇಳ್ತಾನೆ ಇರ್ತೀವಿ. ಬೆಂಬಲ ಬೆಲೆನ ನಾವು ಸೊಸೈಟಿಗಳ ಮೂಲಕ ಮಾತ್ರ ಯಾಕೆ ಕೊಡಬಾರ್ದು? ಸೊಸೈಟಿಗಳ ಮೂಲಕನೇ ನಾವು ಕೊಡ್ಬೋದು. ಮತ್ತು APMCಗೆ ನಾವು ತಗೊಂಡೋಗಿ ಮೈಸೂರು ಮಂಡ್ಯದಲ್ಲಿ ನಾವು ಹಾಕ್ತೀವಿ. ತರಕಾರಿ ಬೆಳೆದಿರೋ ಏನು ಬೆಳೆದಿರೋ ಅದನ್ನು ನಾವು ಸ್ಥಳೀಯವಾಗಿ ನಾವು ಸೊಸೈಟಿಗಳಲ್ಲಿ ಮಾಡ್ಕೊಂಡ್ರೆ ಅಲ್ಲೇ ನಾವು ಅದರಿಂದ ಉತ್ಪನ್ನಗಳನ್ನು ಏನು ಮಾಡಬೇಕು, ಅದಕ್ಕೂ ನಾವು ಅಲ್ಲಿ ಕೆಲಸನೂ ಸೃಷ್ಟಿ ಮಾಡೋದಂಗೆ ಇರ್ತದೆ ನಿಮ್ಮ ಪಂಚಾಯತಿ ನಿಮ್ಮ ಊರುಗಳಲ್ಲಿ. ಅದರ ಜೊತೆಗೆ ಆದಾಯ ಮೂಲವನ್ನು ನೀವು ಇನ್ನೊಂದ್ಸತಿ ಕಂಡಿಟ್ಕೊಳ್ಳೋಕ್ಕಾಗಿದೆ.
ಇದನ್ನೆಲ್ಲ ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಇದನ್ನ ಸೆಕ್ರೆಟರಿಗಳು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದೀವಿ. ಈಗ ಚುನಾವಣೆಗಳೆಲ್ಲ ನಡೆದವೆ, ಆದರೆ ಈಗ ಎಲ್ಲ ಒಂದು ಸ್ಥಿತಿಗೆ ಬಂದಿದ್ದೀವಿ. ಎಲ್ಲರೂ ಈ ಮುಂದಕ್ಕೆ ಯಾವ ಥರ ನಾವು ಸೊಸೈಟಿಗಳನ್ನ ಬೆಳೆಸ್ಕೊಂಡು ಹೋಗಬೇಕು, ಇದೇ ರೀತಿ ನಾವು ಸುಮ್ಮನೆ ಪ್ರತಿ ವರ್ಷ ಲೋನ್ಗಳನ್ನ ರಿನ್ಯೂವಲ್ ಮಾಡಿಬಿಟ್ಟು ನಾವು ಸಿ ಬ್ಯಾಂಕಿನ ಬಂದಿದ್ದ ಕಂಡೀಷನ್ಗೆ ನಾವು ನಡೆಸ್ಕೊಂಡು ಹೋಗೋದು ಅಷ್ಟಕ್ಕೆ ಸೀಮಿತವಾಗಿರಬೇಡಿ. ನೀವು ಅತಿ ಹೆಚ್ಚು ಒತ್ತು ಕೊಟ್ಟು ನಾವು ಸೊಸೈಟಿಗಳನ್ನ ಮತ್ತು ಡೈರಿಗಳನ್ನ ಬೆಳೆಸದ ನೀವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮುಗಿಸ್ತೀನಿ. ಜಿಲ್ಲಾ ಸಹಕಾರಿ ಮುದ್ರಣಾಲಯದ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರಿಗೆ ಈ ಸಹಕಾರಿ ಕ್ಷೇತ್ರ ತಾಯಿ ಮತ್ತು ತಾಯಿಯ ಎದೆಹಾಲು ಅನ್ನುವಂಥ ಮಗುವಿನ ಸಂಬಂಧ. ತಾಯಿಯ ಎದೆಹಾಲು ಅನ್ನುವಂಥ ಮಗುವನ್ನು ಬೇರ್ಪಡಿಸಿದಾಗ ತಾಯಿ ಒಂದ್ ಕಡೆ ಒದ್ದಾಡ್ತಾಳೆ, ಮಗು ಒಂದ್ ಕಡೆ ಒದ್ದಾಡುತ್ತೆ. ಹಾಗೆ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ಕೊಳ್ಳದೆ ಇದ್ದರೆ ಯಾವುದೇ ಕಾರಣಕ್ಕೂ ಈ ಸಹಕಾರಿ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಇದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಾಸಕರಿಂದ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಾವು ಸರ್ಕಾರ ನಾನು ನಡೆಸ್ತಾ ಇರಲಿ, ದರ್ಶನ್ ಅವರು ನಡೆಸ್ತಾ ಇರಲಿ, ಅದು ಮುಖ್ಯ ಅಲ್ಲ. ನಮ್ಮ ಸ್ವಾಭಿಮಾನಿ ಬದುಕನ್ನ ಒಬ್ಬ ರೈತನಾಗಿ, ಒಬ್ಬ ಸಹಕಾರಿಯಾಗಿ ರೂಢಿಸ್ಕೊಳ್ತಕ್ಕಂಥ ಅಗತ್ಯತೆ ಅದು ನಮ್ಮ ಅಂತರಾಳದಲ್ಲಿ ಬರಬೇಕು. ಇವತ್ತು ಬಹುತೇಕ ನಾನಾದ್ರೂ ಭಾವಿಸಿದ್ದೇನೆ, ನಾನು ಬೆಳಗ್ಗೆದ್ದು ಕಣ್ಣಿಂದ ನೋಡ್ತಾ ಇರ್ತಕ್ಕಂಥದ್ದು ನನ್ನ ಸಂಬಂಧಿಕರೇ. ನಾನು ಬೆಳಗ್ಗೆ ವಾಕ್ ಹೋದ್ರೆ ಬೆಳಗ್ಗೆ ನನಗೇನಾದ್ರು ಒಪ್ಪಿಸ್ಲೇಬೇಕು. ನೋಡಿ, ನಿಮ್ಮ ಅಣ್ತಮ್ಮ ನನಗೆ ರಾತ್ರಿ ಎಲ್ಲ ಹೊಡೆದು ಡೈರಿ ತಗೊಂಡೋಗಿ ಪೇಮೆಂಟ್ ಇಸ್ಕೊಂಡು ಬಂದ್ರು ಮನೇಲಿ ಇಡ್ಲಿಕ್ಕೆ ಬಿಡ್ತಾಗ ಬೆಳಗ್ಗೆದ್ದು ತಗೊಂಡು ಕೊಡ್ಕೊಂಡು ಬರ್ತಾನೆ ಇರ್ತಕ್ಕಂಥದ್ದು. ಇವತ್ತೇನಾದ್ರೂ ಈ ದೇಶದಲ್ಲಿ ಹೈನುಗಾರಿಕೆಗೆ ಒತ್ತು ಕೊಡುವಂತ ಕೆಲಸ ಆಗದೇ ಇದ್ದಿದ್ರೆ ನನ್ನ ಹೆಣ್ಣು ಮಕ್ಕಳು ಇವತ್ತು ನೆಮ್ಮದಿ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಹೇಳಿದೆ, ನಮ್ಮ ಮನ್ನೂರು ನಿರ್ದೇಶಕರಿಗೆ ಹಲವಾರು ಬಾರಿ ನಾನು MD ಅವರು ನಾನು ಮಾತಾಡಿದ್ದೇನೆ. ಇದು ಪಾವಿತ್ರ್ಯತೆ ನನ್ನ ಹಾಲು ಒಕ್ಕೂಟಗಳಲ್ಲಿ ಆಗ್ಬೇಕು. ಪ್ರಸಾದ್ ಅವ್ರನ್ನ ನಾನು ಕರೆದು ವಾರಕ್ಕೊಂದ್ಸಲ ಎಂಕ್ವೈರಿ ಮಾಡ್ತಾ ಇರ್ತೇನೆ. ಇಂಥ ಸಂಘ ಸಂಸ್ಥೆಗಳಲ್ಲೂ ಇಷ್ಟು ಕಷ್ಟಪಟ್ಟು ನಮ್ಮ ಹೆಣ್ಣು ಮಕ್ಕಳು ಬೆವರು ಸುರಿಸಿ ತಂದು ಹಾಲಾಕದಲ್ಲೂ ಅಲ್ಲಿ ವಿಷ ನಡೀತಾ ಇದೆ ಅಂದ್ರೆ ಇದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನು MD ಅವರಲ್ಲಿ ವಿನಂತಿ ಮಾಡ್ತೇನೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳು ನಾವಿರ್ತೀವಿ ಒಯ್ತೀವಿ ಅದು ಮುಖ್ಯ ಅಲ್ಲ. ನೀವು 60 ವರ್ಷಗಳ ತನಕ ನೀವು ಮಾಡುವಂಥ ಸೇವೆ ಅದು ಶಾಶ್ವತವಾಗಿ ಗಿನ್ನಿಸ್ ಬುಕ್ ಬರೆದಿಡುವಷ್ಟು ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳುತ್ತೆ. ಯಾವುದೇ ಮುಲಾಜಿ ಇಟ್ಕೋಬೇಕು. ನೀವು ಬಹುತೇಕ ಒಂದು 34 ನನ್ನ ಮನಸ್ಸಲ್ಲಿ ನಿರ್ದೇಶಕರು ಬೇಡ, ಯಾವುದೇ ಕಾರಣಕ್ಕೂ ಇದನ್ನ ಬಹಳ ಪಾವಿತ್ರ್ಯತೆಯಿಂದ ಈ ಒಕ್ಕೂಟಗಳನ್ನು ಉಳಿಸುವಂತ ವ್ಯವಸ್ಥೆ ಆಗಬೇಕು. ಆ ಸೀರಿಯಸ್ನೆಸ್ ತೆಗೆದುಕೊಂಡ ಮೇಲೆ ಒಂದು 39 ಲಕ್ಷ ಏನು ಒಂದು ರಿಸರ್ವೇಷನ್ ಆಗಿತ್ತು ವಸೂಲು ಮಾಡಿದ್ದೀವಿ ಅಂತಕ್ಕಂಥದ್ದು ಗಮನ ತಂದಿದ್ದಾರೆ. ಇನ್ನೂ ದಯಮಾಡಿ ನಮ್ಮ ತಾಯಿಯಿಂದ ತೆಗೆದು ಪ್ರಶ್ನೆ ಮಾಡಬೇಕು. ಹೋದಾಗ ಇವತ್ತೆಷ್ಟು ಹಾಲು ಹಾಕಕ್ಕೆ ಹೋದಾಗ ಅದು ನಿಮ್ಮದು ಸಂಸ್ಥೆ, ಎಷ್ಟು ವ್ಯಾಪಾರ ಆಯಿತು, ಎಷ್ಟು ಲೋಕಲ್ ಸೇಲ್ ಆಯಿತು, ದುಡ್ಡು ಎಷ್ಟು ಬಂದಿದೆ, ಬ್ಯಾಂಕ್ ಕಟ್ಟಿದ್ದೀರಾ, ಇಂಥ ಕೇಳೋದು ಜಾಸ್ತಿ ಆದಾಗ ಎಲ್ಲರೂ ಜಾಗೃತರಾಗ್ತಾರೆ. ಕಡೆ ನಾನು ಹಾಲು ಹಾಕಾಯ್ತು, ಮನೆ ಕೊತ್ತು, ನನ್ನ ಪೇಮೆಂಟ್ ಕೊತ್ತು ಅಂತಿದ್ರೆ ಆಗೋದಿಲ್ಲ. ಈ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಈ ಸಹಕಾರಿ ಕ್ಷೇತ್ರದಲ್ಲಿ ಆಗಬೇಕು. ಅದಾದಾಗ ಮಾತ್ರ ಈ ಸಹಕಾರಿ ಕ್ಷೇತ್ರ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಆ ಪುಣ್ಯಾತ್ಮ ಪ್ರಾರಂಭ ಮಾಡೋದಂತ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ರೈತರ ಬೆನ್ನೆಲುಬು, ರೈತ ಇನ್ನೂ ಜೀವಂತವಾಗಿ ಇಂಥ 7 ಪೀಳಿಗೆಗಳ ಮಧ್ಯೆ ಉಳಿದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಸಹಕಾರಿ ಕ್ಷೇತ್ರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿದೆ. ಈ ಕಾರಣದಿಂದ ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ಜಿಲ್ಲಾ ಬ್ಯಾಂಕ್ನ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದಂತಹ ರೈತ ಪರವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಈಗ ಹೇಳ್ತಾ ಇದ್ದೇವೆ,
ಇವತ್ತು ನಮ್ಮ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲಿ 398 ಕೋಟಿ ನಮಗೆ ನನ್ನ ಜಿಲ್ಲೆಯ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಸಾಲ ಮನ್ನಾ ಆಯಿತು. ಪ್ರತಿ ರೈತರಿಗೆ ಅದು ತಲುಪುವಂಥದ್ದಾಯಿತು. ಇನ್ನು ನಮ್ಮ MD ಹೇಳ್ತಾ ಇದ್ರು ಇನ್ನು 15 ಕೋಟಿಯಷ್ಟು ಬಾಕಿ ಬರಬೇಕಾಗಿದೆ ಅಂತ. ಇಂಥ ಎಲ್ಲವನ್ನ ಮೆಟ್ಟು ನಿಲ್ಲುವಂಥ ಒಂದು ಶಕ್ತಿ ನಮ್ಮ ಸಹಕಾರಿಗಳಿಗಿದೆ. ಅಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಡ್ಬೇಕು. ಇವತ್ತು ಗುರಿಯನ್ನವರು ನಾವೆಲ್ಲ ಯಾಕೆ ಕರಿತೀವಿ, ನೀವೆಲ್ಲ ನಮ್ಮ ಹೆಣ್ಮಕ್ಳನ್ನ ವಿಶೇಷವಾದಂಥ ವ್ಯವಸ್ಥೆ ಮಾಡೋಣ. ತಾಲೂಕಿನ ಪ್ರಾರಂಭ ಆಗಿ ನಾವೇ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂಥದ್ದಾಗಿ ಗುಜರಾತ್ ಕಳಿಸ್ಕೊಡು. ನಾವೆಲ್ಲ ಕಂಪ್ಲೀಟ್ ಟೂರ್ ಹೋದಂಥ ಸಂದರ್ಭದಲ್ಲಿ ಬಹುತೇಕ ಅಲ್ಲಿ ಗುರಿಯನ್ನವರು ಮಾಡಿರ್ತಕ್ಕಂಥ ಆಗಿರ್ತಕ್ಕಂಥ ಅಡಿಗಳು ನಾವೆಲ್ಲ ಒಂದು ಎಸ್ಟಿವಿಟೀಸ್ ನಿಮ್ಮನ್ನು KMF ಮಾಡ್ತಾ ಇದ್ದಾರೆ. ಸ್ವೀಟು ಸರ್ ಇದು ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದನ್ನ ಸವಿವರವಾಗಿ ತಿಳಿಸ್ಕೊಟ್ಟಂತ ನಮ್ಮ ಪ್ರಾಂಶುಪಾಲರಾದಂಥ ಕೆಂಪೇಗೌಡರೆ, ವಿಶೇಷವಾಗಿ ನಮ್ಮ MDCC ಬ್ಯಾಂಕ್ನ ಸಾಲದ ಸೌಲಭ್ಯಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದಂಥ MD ಅವರಾದಂಥ ಅನಿತಾ ಮೇಡಮ್ ಅವರೇ, ಹಾಗೂ ವಿಶೇಷವಾಗಿ ನಮ್ಮ ಮಂಡ್ಯ ಹಾಲು ಒಕ್ಕೂಟದ MD ಅವರು ಇವಾಗಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾನು ಭಾವಿಸಿದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅವರೆಲ್ಲ ನಮ್ಮ ಕಾರ್ಯದರ್ಶಿ ಬಂಧುಗಳು. ಯಾಕೆಂದ್ರೆ ಅವರು ಚನ್ನಪಟ್ಟಣ ನಮ್ಮ ಪಕ್ಕದ ತಾಲೂಕಿನವರು, ಹಾಸನದಲ್ಲಿ ಹುಟ್ಟಿದ್ರು ಕೂಡ ಅವರು ಮಂಡ್ಯ ಜಿಲ್ಲೆ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಏನು ಇಲ್ಲಿ ನಮ್ಮ ಮಂಡ್ಯ ಹಾಲು ಉತ್ಪಾದಕರ 3 ಲಕ್ಷಕ್ಕೂ ಹೆಚ್ಚು ಇವತ್ತು ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಮತ್ತೆ ಛತ್ತೀಸ್ಗಢ ಈ 3 ಕೂಡ 24 ಗಂಟೆ 20 ಗಂಟೆ ಕೆಲಸ ಮಾಡ್ತಾರೆ. ನಮ್ಮ ಉಪ ವ್ಯವಸ್ಥಾಪಕರಾದಂಥ ಪ್ರಸಾದ ನಾವೇನು ಸದ್ಯ ಯಾರು ಹೇಳಿಲ್ಲ, ಆದರೂ ಕೂಡ ನಾವು ನಮ್ಮ ವಿಶೇಷವಾಗಿ ಹಾಲು ಉತ್ಪಾದಕರು ತಾಯಂದರಿಗೆ ಹೆಚ್ಚಿನ ಒಂದು ಪಂಚಾಮೃತ ಇದ್ದಂಗೆ. ಯಾಕೆಂದ್ರೆ ಹಾಲು ಉತ್ಪಾದಕ ಕೇಂದ್ರಗಳು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಬೇಡಬೇಕು, ಆದರೆ ನಮ್ಮ ಹಾಲು ಉತ್ಪಾದಕ ಕೇಂದ್ರಗಳು ನಾವು ದುಡ್ದಂಥ ಹಣವನ್ನ 15 ದಿವಸಕ್ಕೆ ಒಂದ್ಸಲ MD ಅವರು ಇಲ್ಲಿದ್ದಂಥ ದುಡ್ಡು ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಒಕ್ಕೂಟದಲ್ಲಿ 4 ಅವರು ಬಹಳ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಿಜವಾಗ್ಲೂ ಹೇಳ್ತಾ ಇದ್ದಾರೆ. ಅವರು ನಾವು ಒಂದು ಡೆಲ್ಲಿಗೆ ಹೋಗಿದ್ವಿ. ಯಾಕೆಂದ್ರೆ ಇವತ್ತು 1,05,000 ಹಾಲನ್ನ ನಾವು ಏನು ಇವತ್ತು ಮಾರಾಟ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ನಾಗಮಂಗಲ ತಾಲೂಕಿನ IAS ಅಧಿಕಾರಿಗಳು ರವಿಕುಮಾರ್ ಅಂತ ಇದ್ದಾರೆ. ಅವರು ಎಷ್ಟು ಕಾಳಜಿಯನ್ನು ವಹಿಸಿಕೊಂಡಿದ್ದಾರೆ ಅಂದ್ರೆ ನಮ್ಮ ಹಾಲು ಉತ್ಪಾದಕರ ಬಗ್ಗೆ ಹೆಚ್ಚಿನ ಒಂದು ಬಹಳ ಕಾಳಜಿ, ಅಂದ್ರೆ ಬಹಳ ವಿಶಿಷ್ಟವಾದ ಕಾಳಜಿ. ನಮಗೆ 5 ಲಕ್ಷ ಹಾಲನ್ನ ನಾನು ಮಾರಾಟ ಮಾಡ್ತೇನೆ, ನೀವು ಹಾಲನ್ನ ಕಳಿಸ್ಕೊಡಿ, ನಾನು ಮಾರಾಟ ಮಾಡಿ ನಾನು ಏನು ನಮ್ಮ ಉತ್ತರ ಭಾರತದ ಮುಖ್ಯಮಂತ್ರಿಗಳಾದಂಥ ಆದಿತ್ಯನಾಥ್ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾರೆ. ಅವರು ಬಹಳ ಹತ್ತಿರದ ಒಂದು ಅಧಿಕಾರಿ. ಅವ್ರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಡೆಲ್ಲಿಗೆ ನಿಜವಾಗ್ಲೂ ನಮ್ಮ ಹೇಳೋದೇ ಇಲ್ಲ. MD ಅವರು ನಾನೆಲ್ಲ ಊರಲ್ಲಿ ಇರ್ತೀನಿ,